ವಿವಿಧ ಹಂತದಲ್ಲಿ ಪೆಟ್ಟು ಕೊಡೋದನ್ನ ಭಾರತ ಮುಂದುವರೆಸಿದೆ. ಇದರ ಪರಿಣಾಮ ಪಾಕ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ಒಂದ್ ಕಡೆಗೆ ಏರ್ ಸ್ಟ್ರೈಕ್, ಇನ್ನೊಂದು ಕಡೆಗೆ ಲಿಮಿಟೆಡ್ ಸ್ಕೇಲ್ ನ ಆಪರೇಷನ್, ಮತ್ತೊಂದು ಕಡೆಗೆ ಸಿಂಧೂ ನದಿಯ ವಿಚಾರ. ಸಿಂಧೂ ನದಿ ನೀರಿಗಾಗಿ ಪಾಕಿಸ್ತಾನ ಭಿಕ್ಷೆ ಬೇಡೋ ಹಂತಕ್ಕೆ ಬಂದಿದೆ. ಹನಿ ಹನಿ ನೀರಿಗೂ ಕೂಡ ಪಾಕಿಸ್ತಾನ ಅಂಗಲಾಚ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನದ 80% ಪಾಪ್ಯುಲೇಷನ್ ಡಿಪೆಂಡ್ ಆಗಿರೋದು ಇದೇ ಸಿಂಧೂ ನದಿಯ ಮೇಲೆ. ಭಾರತದ ಬಳಿ ಹನಿ ನೀರಿಗೆ ಗೋಗರಿತಾ ಇದೆ ಪಾಕಿಸ್ತಾನ. ರದ್ದುಪಡಿಸಿರುವ ಸಿಂಧೂ ಒಪ್ಪಂದವನ್ನ ತೆರವು ಮಾಡಲ್ಲ ಅಂತ ಭಾರತ ಹೇಳ್ತಾ ಇದೆ. ಸೀಸ್ ಫೈರ್ ಅಂದ್ರೆ ಕದನ ವಿರಾಮದಕ್ಕೆ ಒಪ್ಪಂದಕ್ಕೆ ಬರ್ತಾ ಇದ್ದ ಹಾಗೆ ಸಿಂಧೂ ನದಿ ನೀರನ್ನ ಕೂಡ ಬಿಡ್ತಾರ ಅನ್ನೋ ಪ್ರಶ್ನೆ ಇತ್ತು. ಬಟ್ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ತೀವಿ, ಅಮಾನತ್ನಲ್ಲೇ ಇಂಡಸ್ಟ್ರಿಟಿ ವಾಟರ್ ವಿಚಾರವನ್ನ ನಾವು ಇಡ್ತೀವಿ ಅಂತ ಈಗಾಗಲೇ ಭಾರತ ಸ್ಪಷ್ಟವಾಗಿ ಹೇಳಿದೆ. ಇದರಿಂದ ಪಾಕಿಸ್ತಾನಕ್ಕೆ ಹೆಂಗೆ ನಷ್ಟ ಆಗುತ್ತೆ ಅಂತ ಕೇಳಿದ್ರೆ, ಪಾಕಿಸ್ತಾನದ ಒಟ್ಟು GDP ಇದೆಯಲ್ಲ, ಅದರ 24% ಡಿಪೆಂಡ್ ಆಗೋದು ಇದೇ ಸಿಂಧೂ ನದಿಯ ಹರಿವಿಕೆ ಮೇಲೆ. ಆಮೇಲೆ ಆಲ್ಮೋಸ್ಟ್ ಅರ್ಧದಷ್ಟು ಅಂದರೆ 40% ಅಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದು ಕೂಡ ಇದೇ ನೀರನ್ನು ನಂಬಿಕೊಂಡೆ. ಇನ್ನೊಂದು ಕೃಷಿ ವಿಚಾರ. ಈಗಾಗಲೇ ಅವರಿಗೆ ಅವರ ಕ್ರಾಪ್ ಸೀಸನ್ ಕೂಡ ಹೌದು. ಈಗ ನಮ್ಮಲ್ಲಿ ಹೆಂಗೆ ಮುಂಗಾರು ಸೀಸನ್ ಅಂತ ಹೇಳ್ತೀವಿ, ಅದೇ ರೀತಿ ಅವರಲ್ಲೂ ಕೂಡ ಆ ಸೀಸನ್ಗಳಿಗೆ ಪರ್ಟಿಕ್ಯುಲರ್ ಹೆಸರುಗಳಿದ್ದಾವೆ. ಸೊ ಆ ಸೀಸನ್ನಲ್ಲಿ ನೀರು ತುಂಬ ಇಂಪಾರ್ಟೆಂಟು. ಕಾಟನ್ ಇರ್ಬೋದು, ಹತ್ತಿ ಬೆಳೆ ಇರ್ಬೋದು, ಅಥವಾ ಅಕ್ಕಿ, ಜೋಳ ಸೇರಿದಂತೆ ವಿವಿಧ ಬೆಳೆಗಳಿಗೆ ನೀರು ಬೇಕೇ ಬೇಕು. ನೀರಿಲ್ಲದೆ ಕಣಿವೆ ಭಾಗದಲ್ಲಿ ಹರಿಯುವಂತಹ ನದಿಗಳ ಸ್ಥಾನ ಏನಿದೆ ಅದು ಬರಿದಾಗೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂದರೆ ಅಪ್ಸ್ಟ್ರೀಮ್ ನದಿಗಳ ಮೇಲೆ ಕಂಪ್ಲೀಟ್ ಆಗಿ ಭಾರತ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಮುಂದಾಗ್ತಾ ಇದೆ. ಭಾಳ ಜನ ಅಂದ್ಕೊಂಡಿದ್ರು ಇಮಿಡಿಯೇಟ್ ಆಗಿ ಏನು ಎಫೆಕ್ಟ್ ಆಗಲ್ಲ ಅಂತ. ಆದರೆ ಒಪ್ಪಂದವನ್ನು ಅಮಾನತ್ತಲ್ಲಿ ಇಡೋದು ಅಂದರೆ ಏನರ್ಥ? ನಿಮಗೆ ಬೇಕಾದಾಗ ನಾವು ನೀರು ಬಿಡಲ್ಲ, ನಿಮಗೆ ಬೇಡ ಅಂದಾಗ ನಾವು ನೀರು ಬಿಡ್ತೀವಿ. ಹಂಗೆ ಮಾಡ್ತಾ ಇದೆ ಭಾರತ. ಆಮೇಲೆ ಈಗಾಗಲೇ ಮಳೆ ಬರ್ತಾ ಇರೋದ್ರಿಂದ ಯಾವ ಮೂಮೆಂಟಲ್ಲಿ ಬೇಕಾದರೂ ಕೂಡ ಡ್ಯಾಮ್ ಗೇಟ್ಗಳನ್ನು ಓಪನ್ ಮಾಡ್ಬೋದು. ಪ್ರವಾಹದ ಬಗ್ಗೆ ಮುಂಚೆ ಎಲ್ಲ ಭಾರತದಿಂದ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಹೋಗ್ತಾ ಇತ್ತು, ಒಂದು ಸೈರನ್ ಬಡಿತಾ ಇತ್ತು. ಆಮೇಲೆ ಒಂದಷ್ಟು ವಿಚಾರಗಳನ್ನು ತಿಳಿಸೋ ಕೆಲಸವನ್ನು ನದಿ ಪಾತ್ರದ ಜನರಿಗೆ ಹೇಳಲಾಗ್ತಾ ಇತ್ತು. ಈಗ ಹಂಗಲ್ಲ. ಕಂಪ್ಲೀಟ್ ಸಿಂಧೂ ನದಿಯ ನೀರಿನ ಮೇಲೆ ಕಂಟ್ರೋಲ್ ಭಾರತಕ್ಕೆ ಇದೆ. ಇದು ನುಂಗಲಾರದ ತುಪ್ಪವಾಗಿ ಪರಿಣಮಿಸ್ತಾ ಇದೆ ಪಾಕಿಸ್ತಾನಕ್ಕೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಈ ಕದನ ವಿರಾಮ ಒಪ್ಪಂದಕ್ಕೆ ನಾವು ಬಂದರೂ ಸಿಂಧೂ ನದಿ ವಿಚಾರದಲ್ಲಿ ನಾವು ಹೆಜ್ಜೆಯನ್ನು ಹಿಂದೆ ಇಡಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳಿದೆ. ಸೊ ಪಾಕಿಸ್ತಾನಕ್ಕೆ ಉಳಿದಂತಹ ಆಯ್ಕೆಗಳೇನು? ಹೆಂಗಾದ್ರೂ ಮಾಡಿ ಸಿಂಧೂ ನದಿ ನೀರಿನ ಹರಿವಿಕೆಯನ್ನು ಯಥಾಸ್ಥಿತಿಗೆ ತರೋ ನಿಟ್ಟಿನಲ್ಲಿ ಏನೇನು ಹೆಜ್ಜೆಗಳನ್ನು ಇಡ್ತಾ ಇದೆ? ಇಂಪ್ಯಾಕ್ಟ್ ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇದೆ? ಮಮತಾ ನೋಡಿ, ಸಿಂಧೂ ನದಿಯಲ್ಲಿ ನೀರು ಬಿಡಿಸ್ಕೊಳ್ಳುವಂಥದ್ದು ಅಥವಾ ಭಾರತಕ್ಕೆ ಮನವಿ ಮಾಡ್ಕೊಳ್ಳುವಂಥದ್ದನ್ನ ಹೊರತುಪಡಿಸಿದ್ರೆ ಪಾಕಿಸ್ತಾನಕ್ಕೆ ಬೇರೆ ಆಯ್ಕೆಗಳೇ ಇಲ್ಲ. ಯಾಕೆ ಅಂದ್ರೆ ನೋಡಿ, 83%ನಷ್ಟು ನೀರು ಕೃಷಿ ಏನಾಗ್ತಾ ಇದೆ ಪಾಕಿಸ್ತಾನದಲ್ಲಿ. 83%ನಷ್ಟು ನೀರು ಇದನ್ನೇ ಬಳಸ್ಕೊಂಡು ಅಲ್ಲಿ ಕೃಷಿಯನ್ನ ಮಾಡ್ತಾ ಇರುವಂಥದ್ದು. ಇನ್ನು ಒಂದು 7-8%ನಷ್ಟು ನೀರು ಕುಡಿಯೋ ನೀರು ಮತ್ತೆ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿ ಬಳಕೆ ಆಗ್ತಾ ಇರುವಂಥದ್ದು. ಸಂಪೂರ್ಣವಾಗಿ ಪಾಕಿಸ್ತಾನದಲ್ಲಿರುವಂತಹ 80 ಭೂಪ್ರದೇಶ ಏನಿದೆ, 80%ನಷ್ಟು ಭೂಪ್ರದೇಶ ಅದು ಈ ನೀರನ್ನೇ, ಸಿಂಧೂ ನದಿ ನೀರನ್ನೇ ನೆಚ್ಕೊಂಡಿರುವಂಥದ್ದು. ಹೀಗಾಗಿ ಕೃಷಿ ಬಹಳ ದೊಡ್ಡ ಪ್ರಮಾಣದ ಹೊಡೆತವನ್ನು ಎದುರಿಸುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗಾಗಿಯೇ ಪಾಕಿಸ್ತಾನ ಈಗ ಸಿಂಧೂ ನದಿ ನೀರನ್ನ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳ ಮೂಲಕ ಭಾರತಕ್ಕೆ ಒತ್ತಡ ಹೇರುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ಮುಖ್ಯವಾಗಿ ಈಗ ಕದನ ವಿರಾಮವನ್ನ ಏನು ಘೋಷಿಸಬೇಕು, ಈ ಒಂದು ಒಪ್ಪಂದದಲ್ಲೂ ಕೂಡ ಆ ಒಂದು ಪಾಯಿಂಟ್ ಅನ್ನ ಇನ್ಕ್ಲೂಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಸಿಂಧೂ ನದಿ ನೀರನ್ನ ಭಾರತ ಕೂಡಲೇ ಹರಿಸಬೇಕು, ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಾಗಬಾರದು. ಈ ಜಲ ಒಪ್ಪಂದ ಏನಾಗಿದೆ 1960 ಏನು ಜಲ ಒಪ್ಪಂದ ಆಗಿತ್ತು ವಿಶ್ವಸಂಸ್ಥೆಯ ಸಮ್ಮುಖದಲ್ಲಿ, ಆ ಒಪ್ಪಂದವನ್ನ ಭಾರತ ತಾತ್ಕಾಲಿಕವಾಗಿ ಅಮಾನತು ಮಾಡಿದೆ. ಸೊ ಆ ಅಮಾನತು ಆದೇಶ ಏನಿದೆ ಅದನ್ನ ಕೂಡಲೇ ರದ್ದು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡ ಹಾಕುವಂತ ಕೆಲಸವನ್ನ ಕೂಡ ಈಗ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಭಾರತ ಇದಕ್ಕೆ ಇನ್ನೂ ಕೂಡ ಒಪ್ಕೊಂಡಿಲ್ಲ. ಯಾಕೆಂದ್ರೆ ಭಯೋತ್ಪಾದನೆ ವಿರುದ್ಧ ನಿರಂತರವಾದಂತಹ ಹೋರಾಟವನ್ನ ಮಾಡ್ತಿರುವಂತಹ ಭಾರತ ಪಾಕಿಸ್ತಾನಕ್ಕೆ ಒಂದು ಷರತ್ತನ್ನು ವಿಧಿಸಿರುವಂತದ್ದು. ಇನ್ನು ಮುಂದೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ನೆರವನ್ನ ಕೊಡಲ್ಲ, ಭಯೋತ್ಪಾದಕರನ್ನ ಪೋಷಣೆ ಮಾಡಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟವಾದಂತಹ ಕಮಿಟ್ಮೆಂಟ್ ಅನ್ನು ಕೊಟ್ಟರೆ ಮಾತ್ರ ನಾವು ನೀರು ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನ ಕೂಡ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿರುವಂತದ್ದು. ಯಾಕೆಂದ್ರೆ ಪಾಕಿಸ್ತಾನ ಭವಿಷ್ಯದಲ್ಲಿ ಯಾವತ್ತೂ ಭಯೋತ್ಪಾದನೆಯನ್ನ ಬಿಟ್ಟಿರಲ್ಲ. ಸೊ ಹೀಗಾಗಿ ಸಿಂಧು ನೀರು ಬಿಡಬೇಕಾ, ಭಯೋತ್ಪಾದನೆಯ ಬಿಡಬೇಕಾ ಅನ್ನುವಂತ ಎರಡು ಆಯ್ಕೆಗಳನ್ನ ಭಾರತ ಪಾಕಿಸ್ತಾನದ ಮುಂದೆ ಇಟ್ಟಿದೆ. ಸೊ ಪಾಕಿಸ್ತಾನ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡಬೇಕು. 12ನೇ ತಾರೀಕು ಮೀಟಿಂಗು ಅಂತ ಹೇಳಿತ್ತು. ಆದ್ರೆ ಈಗ ಮತ್ತೆ ಕದನ ವಿರಾಮ ನಿರಂತರವಾಗಿ ಉಲ್ಲಂಘನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಮೀಟಿಂಗ್ ನಡೆಯುತ್ತಾ ಇಲ್ವಾ ಅನ್ನುವಂತ ಗೊಂದಲಗಳು ಕೂಡ ಇದಾವೆ. ಮುಂದೊಂದು ದಿನ ಈ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಇದು ಬಹಳಷ್ಟು ಪ್ರಮುಖವಾದಂತಹ ಚರ್ಚಾ ವಿಷಯ ಆಗುತ್ತೆ ಮಮತಾ. ರೈಟ್. ಹಾಗೆ ಸಂಪರ್ಕದಲ್ಲಿ ಶಬೀರ್